ಮುಂದುವರಿಸಿದ್ರೆ ಅವ್ರ ನಾಯಕತ್ವ ಒಪ್ಕೊಳ್ತೀರಾ? ನಾನು ಬಿಜೆಪಿ ಪಕ್ಷ ಒಪ್ತೇನೆ, ವಿಜೇಂದ್ರ ಒಪ್ಪೋದಿಲ್ಲ. ಈಗ 3 ಹಂತದ ಮುಗಿದೈತಿ, 4ನೇ ಹಂತದ ನಾಳೆ ಮುಂದಿನ ವಾರ ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ ನಮ್ದು ಈ ಬರೋ ಶುಕ್ರವಾರ ನೆಕ್ಸ್ಟ್ ಶುಕ್ರವಾರ ಗುರುವಾರ ಶುಕ್ರವಾರ ಬೆಂಗಳೂರು ಕೂಡ್ತೇವೆ. ಮುಂದಿನ ಹಂತದಲ್ಲಿ ಹೇಗೆ ಮಾಡ್ಬೇಕಂತ ಚರ್ಚೆ ಮಾಡಿದೆ. ಯಾಕಂದ್ರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನ್ದಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂತ. ಯಾಕಂದ್ರೆ ಬೀದರ್, ಗುಲ್ಬರ್ಗ ಮತ್ತು ಬಳ್ಳಾರಿ, ಬೆಳಗಾವದೆಲ್ಲ ಕೊಟ್ಟದ್ದು ಈ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದೆಲ್ಲ ಇದೇ ಥರ ಆಯ್ತದ ಮನವರಿಕೆ ಆಗಿದೆ. ಅದನ್ನ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಬಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ. ಮುಂದಿನ ಹಂತದಲ್ಲಿ ದೇವಸ್ಥಾನ ದೇವರು ಅಂದ್ರೆ ಬಹಳ ಭಕ್ತಿ ನಿಮ್ಗೆ, ಎಲ್ಲಾ ಮಂದಿರಗಳು ಅಡ್ಡಾಡ್ತೀರಿ. ಈಗ ಗಂಗಾ ನದಿ ದಡದಲ್ಲಿ ಕುಂಭಮೇಳ ನಡೆಯತೈತಿ, ಹೌದು. 45 ದಿವಸ ಒಂದು ದಿವಸ 45 ಡೇಸ್, 2 ದಿವಸ ನೀನು 3ನೇ ದಿವಸ, ಬಟ್ ಈ 40 ದಿವಸ ಒಂದು ದಿವಸ ಹೋಗಿ ಬರ್ತಾನೆ. ರಾಜ್ಯದಲ್ಲಿ ಏನಾದ್ರು ಸರ್ಕಾರ ಬದಲಾವಣೆ ಏನಾದ್ರು ಆಗುತ್ತೆ? ನಾವು ಪಕ್ಷ ಗಟ್ಟಿ ಮಾಡಿ 28ಕ್ಕೆ ಚುನಾವಣೆ ಆಗೋದು, ಅದಕ್ಕೆ ಮೊದಲು ಚುನಾವಣೆ ಗೊತ್ತಿಲ್ಲ. ಪೂರ್ವ ಪ್ರಮಾಣದ ಬಿಜೆಪಿ ಸರ್ಕಾರ 130-140 ಸೀಟ್ ತರುವಂತ ಸಂದರ್ಭ ಕೆಲಸ ಮಾಡ್ತೇವೆ. ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು, ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ, ರಾಜ್ಯದ ಹೇಳಿದೇವೆ ಅಲ್ಲ ಬಂದೈತೆ. ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ ND ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ, ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಈಗ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ಅಲ್ಲಿ ಇರುವಂತಹ ನಿಮ್ಮ ವಿಶೇಷವಾದ್ರೆ ನಿಮ್ಗೆ ಬೇಕಾದಂತವ್ರು ಏನ್ ಹೇಳಿದ್ರಂತ? ಇಲ್ಲಪ್ಪ, ನಾ ಅದು ಮಾತಾಡ ನಿನ್ನೆ ಆಗಾನೆ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಫೋನ್ ಮಾಡಿದೆ. ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ನಿನಗೆ ಗೊತ್ತಿರೋದಿಲ್ಲ. ನಾನು ಇದು ನಿಜ ನಾವು ಸುಳ್ಳು ಕೇಳಿನ ನಿಜ ಅಂತಂದ್ರೆ ನಾ ಇವತ್ತು ಪ್ರೆಸ್ ಮುಖಾಂತರ, ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದಾರೆ, ಪುಣ್ಯಾತ್ಮಗಳು ಕಟ್ಟಿದಾರೆ, ರೊಕ್ಕ ಹಾಕಿ ಯಾರೋ ಅದನ್ನ ಕ್ರೆಡಿಟ್ ಅಂದ್ರೆ ಇವತ್ತು ಪ್ರೆಸ್ ಮುಖಾಂತರ ಹೇಳ್ತಾನೆ. ಸೈಲೆಂಟ್ ಇರಬೇಡಿ, ನಾವು ಉಗ್ರ ಆದ್ರೆ ಅವ್ರು ಉಳ್ಗಾಲದ ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನೆ ಭೇಟಿಯಾಗಿದ್ದಾರೆ. ಅಧ್ಯಕ್ಷರು ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ, ಅವ್ರು ಮುಂದುವರಿಯೋದಿತ್ತಂದ್ರೂ ಸ್ಪಷ್ಟಪಡಿಸಿ, ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾ ಅನ್ನುವಂತ. ನೋಡ್ರಿ, ನಾನು ಬಿಜೆಪಿ ಪಕ್ಷದ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ, ನಾನು ಬಿಜೆಪಿಗೆ ಟಫ್ ಕಾಂಪಿಟೇಟರ್ ಆಗ್ತಾರ. ನಮ್ಮ ಬಿಜೆಪಿಗೆ ಮುಂದಿನ 28 ಆರಾಮ್ ಬಿಜೆಪಿ 140 ಸೀಟ್ ತರ್ತೀವಿ ನಾವು. ವಿಜಯ್ ನೇತೃತ್ವದ ಸರಿಪಡಿಸ್ರೆ 140 ಬರ್ತಾರೆ. ಹಿಂಗ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗ ಬಿಟ್ರೆ ಕಷ್ಟ ಇದೆ. ಅವ್ರು ಮುಂದುವರ್ಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕಂತ ಈ ಸಂದರ್ಭ ಮನವಿ ಮಾಡ್ತೀನಿ. ಸರ್, ಈಗ ಮೊನ್ನೆ ನೀವು ಒಂದು ಭಾಷಣ ಮಾಡಿದ್ರಿ, 2028ಕ್ಕೆ ಹಿಂದುಳಿದವರೇ CM ಆಗ್ಬೇಕು. ಇಲ್ಲ, ನಾ ಮಾಡಿಲ್ಲ, ಭಾಷೆ ಎಲ್ಲಿ ಮಾಡಿ ಸಮಾವೇಶದಾಗ ಸರ್ ಅಂದ್ರೆ ಅಲ್ಲ 74% ಹಿಂದುಳಿದ ಜನ ಮಾಡಿದೆ, ಅದಕ್ಕೆ ನ್ಯಾಯ ಸಿಗ್ಬೇಕಂದ ನಾ. ಅಂದ್ರೆ ಬೇರೆ ರೂಪದಾಗ CM ಆಗಬೇಕಂತ ಹೇಳಿಲ್ಲ ನಾನು. ಈ ಮೀಸಲಾತಿ ಬಗ್ಗೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗೋದು ಹೇಳಿದೆ ನಾನು ಮುಖ್ಯಮಂತ್ರಿ ಹೇಳಿಲ್ಲ. ಮುಖ್ಯಮಂತ್ರಿ ಆದ್ರೆ ಭಾಳ ಸಂತೋಷ. ಆದರೆ ಎಲ್ಲರಿಗೂ 74% ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಅನ್ಯಾಯ ಆಗಿದೆ, ನ್ಯಾಯ ಅಂತ ಹೇಳಿದ್ರೆ ಆಗ್ತದೆ. ಥ್ಯಾಂಕ್ ಯು. ಅದ್ರೊಳಗೆ ಎಲ್ಲರೂ ಬರ್ತಾರೆ. ಥ್ಯಾಂಕ್ ಯು ಸರ್. ಕ್ಲೋಸ್.